ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ನಾನು ಅವಳ ಜೊತೆ ಸಂಸಾರ ಮಾಡೋಕೆ ಇಷ್ಟಪಡ್ತಾ ಇಲ್ಲ ಲಾಯರ್ ಅವರೇ ಅಂತ ಹೇಳ್ತಾ ಇರ್ತಾನೆ. ಇವಳಿಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ಆಗ ಏನಮ್ಮ ನೋಡು, ನಿನ್ ಗಂಡನೇ ನಿನ್ ಜೊತೆ ಸಂಸಾರ ಮಾಡಕ್ ಇಷ್ಟಪಡ್ತಾ ಇಲ್ಲ, ಅಂಥದ್ದೇನಮ್ಮ ಮಾಡಿದ್ಯಾ ನೀನು ಅಂತ ಜಡ್ಜ್ ಅವ್ರು ಕೇಳ್ತಾ ಇರ್ತಾರೆ. ನನಗೆ ಅವೆಲ್ಲ ಗೊತ್ತಿಲ್ಲ ಸರ್, ಈ ಕಲ್ಯಾಣ್ಗೂ ಮತ್ತೆ ಆ ಅಪ್ಪುಗೆ ಶಿಕ್ಷೆ ಆಗ್ಲೇಬೇಕು. ನಾನು ಕಾಲ್ ಬಿದ್ದಿ ಅವನು ಬರೋದಿಕ್ ರೆಡಿ ಇಲ್ಲ ಅಂದ್ರೆ ನಾನು ಇನ್ನು ಏನೇನ್ ನಡೆಯುತ್ತೋ ಎಲ್ಲ ನಡ್ಸ್ಕೊಂಡು ಹೋಗೋಕೆ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ. ನಿನ್ಗೆ ಏನೋ ಅವಶ್ಯಕತೆ ಇದೆ ಅನ್ನಿಸ್ತಾ ಇದೆ ಅಮ್ಮ, ನೀನ್ ಮಾತಾಡ್ತಾ ಇರೋ ರೀತಿಲಿ ನನ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ ಸಹ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಅಪ್ಪು ಅವ್ರ ಅಪ್ಪ ಅಮ್ಮನೂ ಸಹ ಹಾಗೆ ನೋಡ್ತಾ ಇದ್ದಂಗೆ ಇನ್ನು ಡಿಫೆನ್ಸ್ ಲಾಯರ್ ಅವರು ಸಹ ಅನಾಮಿಕನ ಹತ್ರ ಬಂದು ಏನಮ್ಮ ನಿಮ್ಮ ಹೆಸರು ಅಂತ ಕೇಳಿದಾಗ, ನೆನ್ನೆನೆ ಹೇಳಿಲ್ವಾ, ಏನ್ ನಿಮಗ್ ಪದೇ ಪದೇ ಹೇಳ್ತಾ ಇರ್ಬೇಕಾ, ಹೇಳಿದ್ರೆ ಏನಾಯ್ತು, ಇದು ಕೋರ್ಟ್ ಅಲ್ವಾ ಅಂತ ಹೇಳ್ತಿರ್ತಾರೆ ಅವ್ರ ಡಿಫೆನ್ಸ್ ಲಾಯರ್ ಅವರು. ಆಗ ಅನಾಮಿಕಾ, ಇನ್ನೊಂದ್ಸತಿ ಹೇಳಿ ಅನಾಮಿಕಾ, ನಿಮಗೇನ್ ಪ್ರತಿ ಸತನೂ ಹೇಳ್ತಾ ಇರ್ಬೇಕಾ? ಮತ್ತೆ ನೀವೂನು ನಿಮ್ ಗಂಡನಿಗೆ ಅಷ್ಟು ಪ್ರೆಷರ್ ಹಾಕ್ತಾ ಇದ್ದೀರಲ್ಲ, ಅಪ್ಪು ಜೊತೆ ಸುತ್ತಾಡ್ಬೇಡ, ಅಪ್ಪು ಜೊತೆ ಯಾವ ರಿಲೇಶನ್ಶಿಪ್ ಇಟ್ಕೋಬೇಡ, ಇದ್ ಮಾಡ್ಬೇಡ ಅಂತ. ಕಲ್ಯಾಣ್ ಅವರು ಸಹ ಇಲ್ಲ, ನಾನು ಅವಳು ಜಸ್ಟ್ ಫ್ರೆಂಡ್ ಅಂತ ನಿಮ್ಗೂ ಹೀಗೆ ಪದೇ ಪದೇ ಹೇಳಿ ಅವ್ರಿಗೂ ಎಷ್ಟು ಬೇಜಾರಾಗಿರುತ್ತೆ. ಅವ್ರ ಮನ್ಸನ್ನ ಎಷ್ಟು ನೋವ್ಸಿದೀರಾ ನೀವು. ಅವ್ರು ನೋಡಿದ್ರೆ ಎಷ್ಟು ತಾಳ್ಮೆಯಿಂದ ನಿಮ್ಗೆ ಎಷ್ಟು ಏನೇ ಹೇಳಿದ್ರು ಅವ್ರ ತಲೆ ಕೆಡಿಸ್ಕೊಳ್ದಿರಾ ಅವ್ರಿಗೆ ನೀವು ವ್ಯತಿರಿಕ್ತವಾಗಿ ಉತ್ತರಗಳನ್ನೆಲ್ಲ ಕೊಡ್ತಾ ಇದ್ರಿ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂತ ಹೇಳ್ತಾ ಇರ್ತಾರೆ. ಆಗ ಅವಳಿಗೂ ಸಹ ಮೌನವಾಗಿ ನಿಂತಿರ್ತಾಳೆ. ಈ ಲಾಯರ್ ಏರೇನು ಇಲ್ದವೆಲ್ಲ ಕೇಳ್ತಾ ಇದ್ದಾರೆ, ನಾನೇನ್ ಮಾಡಿದ್ದೀನಿ ಅಂತದ್ದು ಅಂತ ಅವಳು ಸಹ ನೋಡ್ತಾ ಇದ್ದಂಗೆ ಇನ್ನ ಆಪೋಸಿಟ್ ಲಾಯರ್ ಅವರು ಅನಾಮಿಕನ್ ಕಡೆ ಸಪೋರ್ಟ್ ಮಾಡೋದಿಕ್ ಬರ್ತಾ ಇರ್ತಾರೆ. ಆಗ ನಿಮಗೇನು ಹೇಳಿಲ್ಲ ಮೇಡಮ್, ಕುತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಜಡ್ಜ್ ಅವರು ಸಹ. ಈ ಕಡೆ ನೋಡಿದ್ರೆ ಅಪ್ಪು ಅವ್ರ ಅಪ್ಪ ಅಮ್ಮನ್ಗೂ ಸಹ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನ ಕಲ್ಯಾಣ್ ಸಹ ಮೌನವಾಗಿರ್ತಾನೆ. ಈಗ ಮೈ ಡಿಯರ್ ಲಾಯರ್, ಎಲ್ಲದಕ್ಕೂ ಕಾರಣ ಆಗಿರೋದೇ ಈ ಅನಾಮಿಕಾ. ಫಸ್ಟ್ ಆಫ್ ಆಲ್ ಅಪ್ಪು ಮತ್ತೆ ಅವರು ಇಬ್ರು ಒಳ್ಳೆ ಸ್ನೇಹಿತರು. ಇದಕ್ಕೆಲ್ಲ ಬೇಕಂದ್ರೆ ನಾನ್ ಸಾಕ್ಷಿ ಸಹ ನಿರೂಪಿಸ್ತೀನಿ ಎಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಏಂತಕ್ಕೆ ಇವರು ಹೀಗೆ ಹೇಳ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅನಾಮಿಕಾ. ಆಗ ಇನ್ನ ಎಲ್ಲರೂ ಸೇರಿ ನಮಗ್ ಗೊತ್ತಿಲ್ಲ, ಅನಾಮಿಕಂಗೆ ನ್ಯಾಯ ಆಗ್ಲೇಬೇಕು ಅಂತ ಮಹಿಳಾ ಮಂಡಳಿಯವರು ಎಲ್ಲರೂ ಜೋರಾಗಿ ಕಿಚ್ಕೊಂತಾ ಇರ್ತಾರೆ. ಆಗ ಇನ್ನ ತೀರ್ಮಾನ ಕೊಡೋದಿಕ್ಕೆ ಇನ್ನೇನು ಮುನ್ಸೂಚನೆಯಲ್ಲಿ ತೋರಿಸ್ತಾ ಇರ್ತಾರೆ. ನಮ್ ಕ್ಲೈಂಟ್ ಯಾವುದೇ ರೀತಿ ತಪ್ಪು ಮಾಡಿರೋದೆಲ್ಲ ಅವಾಂತರಗಳು ಈ ಅನಾಮಿಕಾ, ಹಾಗಾಗಿ ಇಲ್ಲಿಗೆ ಬಂದು ನಿಂತಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಿಮ್ಮ ಹತ್ರ ಏನ್ ಎವಿಡೆನ್ಸ್ ಇದೆ ಅಂತ ಕೇಳ್ತಾ ಇರ್ತಾರೆ ಅನಾಮಿಕಾ ಲಾಯರ್ ಅವರು. ಇನ್ನ ಆ ಲಾಯರ್ ನೋಡಿದ್ರೆ ಪೆನ್ ಡ್ರೈವ್ ಅಲ್ಲಿ ರೆಕಾರ್ಡ್ ಆಗಿರೋದನ್ನೆಲ್ಲ ತಗೊಬಂದು ಜಡ್ಜ್ ಅವ್ರಿಗೆ ಅಪೋಸ್ ಮಾಡಿರ್ತಾರೆ. ಅದನ್ನ ನೋಡಿ, ಏನಮ್ಮ ಎಲ್ಲಿದೆ ಅಮ್ಮ ತಪ್ಪು? ಅವ್ರು ಹೋಗಿರೋದೇ ಎಷ್ಟೊತ್ತಿಗೆ, ಹೋಗಿ 1 ನಿಮಿಷ ಆಗಿಲ್ಲ, ಆ ಮೀಡಿಯಾದವರೆಲ್ಲಾರನು ಕರ್ಸಿರೋದ್ ನೀನು, ಅವಾಂತರ ಹುಟ್ಸಿರೋದ್ ನೀನು, ಈಗ ಬಂದು ನ್ಯಾಯ ಅಂದ್ರೆ ಹೇಗ್ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರ್. ಇದು ಹೇಗ್ ಸಿಕ್ತು ಎವಿಡೆನ್ಸ್ ಅಂತ ಅವಳು ಸಹ ಶಾಕ್ ಆಗಿರ್ತಾಳೆ. ಅಲ್ಲ ರೀ, ಇವಳು ನನ್ಗೆ ಅವತ್ತು ಎಷ್ಟು ಚೆನ್ನಾಗಿ ಮಣ್ಣು ಮುಗಿಸಿದಾಳೆ ರೀ ಅಂತ ಧನಲಕ್ಷ್ಮಿ ಅವ್ರು ಹೇಳ್ತಿದ್ರೆ, ಹಾಗಲ್ಲ ಧನಲಕ್ಷ್ಮಿ, ನಿನಗೆ ಅವಳು ಮದ್ವೆ ಆಗಿ ಬಂದಾಗಿಂದಾನು ನಿನಗೆ ಲದ್ದಿ ತಿನ್ನಿಸ್ತಾನೆ ಇದ್ದಾಳೆ, ನೀನ್ ತಿನ್ಕೊಂಡ್ ಬರ್ತಾನೆ ಇದೆಯಾ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪುನ ಬೋನೊಳಗ್ ಕರೀರಿ ಅಂತ ಹೇಳ್ತಾ ಇರ್ತಾರೆ. ಆಗ ಸರ್ ನಾನು ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಅನಾಮಿಕಾ ಕಡೆ ಲಾಯರ್ ಅವರು. ಆಗ ಸೀದಾ ಇನ್ನ ಅಪ್ಪುನು ಸರಿ ಅಂತ ಅವಳು ಅಲ್ಲಿಂದ ಎದ್ ಬರ್ತಾಳೆ. ನಿಮ್ಗೂ ಮತ್ತೆ ಕಲ್ಯಾಣ್ ಅವ್ರಿಗೆ ಎಷ್ಟು ವರ್ಷದಿಂದ ಸಂಬಂಧ ಇದೆ ಅಂತ ಕೇಳ್ತಾ ಇರ್ತಾರೆ. ಆಗ 1 ವರ್ಷ ಆಯ್ತು ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ಆಗ ಹೇಗೆ, ನಮ್ಮ ಅಕ್ಕನ್ ಮೈದಾ ಅವರು? ಹೋ, ಹಾಗಾದ್ರೆ ನೀವು ಅವರು ರಿಲೇಟಿವ್ಸೇ? ಅಯ್ಯೋ, ನನ್ ಮರ್ತೇ ಹೋಗಿದೆ ನೋಡಿ, ನೀವೇ ಗ್ಯಾಪಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ಹೌದು, ನನ್ ವರ್ಷಗೆ ಭಾವ ಆಗ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪುನು. ಆಗ ಮತ್ತೆ ಎಷ್ಟ್ ದಿವಸದಿಂದ ಈ ಗುಟ್ಟನ್ನ ನಡೆಸ್ತಾ ಇದ್ದೀರಾ, ನಿಮ್ಗೂ ಮತ್ತೆ ಅವರಿಗೂ ಎಷ್ಟು ವರ್ಷದಿಂದ ಅಕ್ರಮ ಸಂಬಂಧ ಇದೆ ಅಂತ ಕೇಳ್ತಾ ಇದ್ರೆ, ನಾವ್ ಯಾವ ಅಕ್ರಮ ಸಂಬಂಧನೂ ಇಲ್ಲ, ಏನೂ ಇಲ್ಲ, ನಾನು ಅವನು ತುಂಬಾ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಮತ್ತೆ ನೀವು ಅವ್ರನ್ನ ಪ್ರೀತಿಸೇ ಇಲ್ವಾ? ಅನಾಮಿಕಂಗೆ ಮತ್ತೆ ಕಲ್ಯಾಣ್ಗೆ ಮದ್ವೆ ಆಗ ಟೈಮಲ್ಲಿ ನೀವು ನಿಮ್ಮಮ್ಮ ತಡೆದಿದ್ರಲ್ವಾ?
ಯಾವುದೇ ರೀತಿ ನಾವು ತಡೆದಿಲ್ಲ. ನನಗೆ ಆಗ ಅವನ ಮೇಲೆ ಪ್ರೀತಿ ಹುಟ್ಟಿತ್ತು ಅಷ್ಟೇ, ಆದ್ರೆ ಅವನನ್ನ ಪ್ರೀತಿಸ್ತಾ ಇದ್ದಿರ್ಲಿಲ್ಲ ಅಂತ ಅಪ್ಪು ನಿಜ ಒಪ್ಕೊಳ್ತಾಳೆ. ಅದನ್ನ ನೋಡಿ ಕಲ್ಯಾಣ್ ಸಹ ಮೌನವಾಗಿ ನಿಂತಿರ್ತಾನೆ. ಇನ್ ಈ ಕಡೆ ಕಾವ್ಯ ಅವ್ರ ಅಪ್ಪ ಅಮ್ಮ ರಾಜ್ ಅವರೆಲ್ಲರೂ ಹಾಗೆ ಕೇಳಿಸ್ಕೊಳ್ತಾ ಮೌನವಾಗಿರ್ತಾರೆ. ಇನ್ನ ಜಡ್ಜ್ ಅವರೆಲ್ಲರೂ ತೀರ್ಮಾನ ಕೇಳ್ತಾ ಇದ್ದ ಹಾಗೆ, ಹೌದು ನಾನು ಅವನು ಬೆಸ್ಟ್ ಫ್ರೆಂಡ್, ಇವಾಗೂ ನಾವು ಬೆಸ್ಟ್ ಫ್ರೆಂಡ್ ಆಗೇ ಇದೀವಿ. ಎಲ್ಲದಕ್ಕೂ ಈ ಅನಾಮಿಕಾ ಇಲ್ದೇ ಇರೋದೆಲ್ಲ ಅನ್ಕೊಂಡು ಮುಂದುವರಿತಿದ್ರೆ ನಾನೇನ್ ಮಾಡೋದಿಕ್ಕಾಗುತ್ತೆ ಹೇಳಿ? ಹಾಗಾದ್ರೆ ಏನಾದ್ರೂ ನಾನು ಅವನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಿದ್ರೆ ನಾನು ಅವನೇ ಮದ್ವೆ ಆಗ್ತಿದ್ವಲ್ಲ, ಎಂತಕ್ಕೆ ಇವಳಿಗೆ ನಾನು ಬಿಟ್ಕೊಟ್ಟೆ ಅಂತ ಅಪ್ಪುನು ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ಪದ್ಯ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಪ್ಪು ಇನ್ನ ಅನಾಮಿಕನ ಹತ್ರ ಅನಾಮಿಕಾ ಮುಚ್ಚಿಟ್ಟಿರೋ ವಿಷಯ ಎಲ್ಲ ಹೇಳ್ತಾ ಇರ್ತಾಳೆ ಅಪ್ಪು. ಆಗ ಇದಕ್ಕೂ ಒಂದು ಎವಿಡೆನ್ಸ್ ಇದೆ ಅಂತ ಇನ್ನ ಜಡ್ಜ್ಗೆ ಲಾಯರ್ ಅವ್ರು ಸಬ್ಮಿಟ್ ಮಾಡಿದ್ರೆ ಅದರಲ್ಲಿ ಅನಾಮಿಕಾ ಅಪ್ಪು ಜೊತೆ ಮಾತಾಡಿರೋ ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಅಲ್ಲ, ಫಸ್ಟ್ ಆಫ್ ಆಲ್ ಆ ಮೀಡಿಯಾದವ್ರನ್ನ ಕರ್ಸಿದ್ದೆ ನಾನು, ನೀನು ಕಳಿಯಣ್ಣ ಆ ರೂಮಲ್ಲಿ ಬೀಗ ಹಾಕ್ಸಿದ್ದೆ ನಾನು. ಹೀಗೆಂಗ್ ನೀನು ರೋಡಲ್ಲಿ ತಲೆ ಎತ್ತಿ ಓಡಾಡ್ತೀಯಾ? ಈಗ ನಿನ್ಗೆ ಶೇಮ್ ಆಗೋಗಿರುತ್ತಲ್ವಾ ಅಪ್ಪು ಅಂತ ಅನಾಮಿಕಾ ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದನ್ನ ನೋಡಿ ಎರ್ರ ಬಿರ್ರಿ ಅಂತ ತುಂಬಾ ಶಾಕ್ ಆಗ್ಬಿಟ್ಟಿರ್ತಾಳೆ ಅನಾಮಿಕಾ. ಆಗ ಹೇಗೋ ಆ ವಿಚಾರನ ಕಲ್ಯಾಣ್ ಸಹ ಕೇಳಿಸ್ಕೊಂತಾ ಇರ್ತಾನೆ. ಅಮ್ಮನ್ಗೂ ಸಹ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಒಂದು ನ್ಯಾಯನೂ ಸಿಗ್ತಾ ಇಲ್ವಲ್ಲ ಅನ್ನೋ ಹೊತ್ತಿಗೆ ಇನ್ನ ವಿಡಿಯೋ ರೆಕಾರ್ಡ್ ಆಗಿರೋದ್ನೆಲ್ಲ ಜಡ್ಜ್ ಅವರೆಲ್ಲ ನೋಡಿ ಅದಕ್ಕೂ ಸಹ ತೀರ್ಮಾನ ಕೊಡೋದಿಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದ ಹಾಗೆ, ಅಲ್ಲ ಸರಿ ಇದೇನೋ ನಾನು ತಪ್ಪು ಮಾಡಿದ್ದೀನಿ, ಆದ್ರೆ ಈ ಅಪ್ಪುಗೂ ಮತ್ತೆ ಕಲ್ಯಾಣ್ಗೂ ಯಾವುದೇ ರೀತಿ ಸಂಬಂಧ ಇರಬಾರ್ದು, ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಏನಮ್ಮ ನೀನು ಯಾವ ಸೀಮೆ ಹೆಂಗ್ಸಮ್ಮ? ನೀನ್ ಕಟ್ಕೊಂಡಿರೋ ಗಂಡಿನ ಮೇಲೆ ಇಷ್ಟು ಅನುಮಾನ ಪಡ್ತಾ ಇದೆಯಲ್ಲ, ಇಬ್ರು ಅಷ್ಟು ಗೋಗರಿತಿದ್ದಾರೆ, ನನ್ಗೂ ಅವ್ರಿಗೂ ಯಾವ್ದು ಸಂಬಂಧ ಇಲ್ಲ ಅಂತ, ಮತ್ತೇನಮ್ಮ ನಿನ್ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ಎವಿಡೆನ್ಸ್ ನನ್ನ ಹತ್ರ ಒಂದು ಇದೆ, ಅದು ಯಾರೂ ಅಲ್ಲ ಮಿಸ್ ಕಾವ್ಯ ಅಂತ ಹೇಳ್ತಾ ಇರ್ತಾರೆ. ಆಗ ನಿಜ ಕಾವ್ಯನ್ಗೇನ್ ಗೊತ್ತಿದೆ ಅಂತ ಎಲ್ಲರೂ ಸಹ ತುಂಬಾ ಶಾಕ್ ಆಗಿರ್ತಾರೆ. ಇನ್ನ ಕಾವ್ಯ ನೋಡಿದ್ರೆ ಬೋನ್ ಒಳಗ್ ಬಂದು ನಮಸ್ಕಾರ ಮಾಡಿ ಕಲ್ಯಾಣ್ ಅವ್ರಿಗೆ ಅತ್ಗೆ ಆಗ್ತೀನಿ, ಅವರು ನನಗೆ ತಾಯಿ ಆದ್ಮೇಲೆ ಇನ್ನೊಂದು ತಾಯಿ ಸ್ಥಾನ ಕೊಟ್ಟಿದ್ದಾರೆ, ಅವರು ಮನ್ಸು ತುಂಬಾ ಮೃದು, ಅವ್ರು ಯಾವುದೇ ರೀತಿ ನಿಷ್ಕಲ್ಮಶವಾದ ಮನ್ಸು, ಅವ್ರು ಯಾವುದು ಮುಚ್ಚುಮರೆ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಈ ಅನಾಮಿಕಾ ಬೇಕು ಅಂತಾನೆ ನಮ್ಮ ಮನೆಗೆ ಕಾಲಿಟ್ಟಿದ್ದಾಳೆ, ಅದು ಆಸ್ತಿ ಅಂತಸ್ತಿಗೋಸ್ಕರ ಅಷ್ಟೇ. ಕಲ್ಯಾಣ್ನ ತುಂಬಾ ಸಿನ್ಸಿಯರ್ ಆಗಿ ಪ್ರೀತಿ ಮಾಡಿ ಮದ್ವೆ ಆಗಿದಂತೂ ನಿಜಾನೇ, ಆದ್ರೆ ಅವಳಿಗೆ ಅವನ ಮೇಲೆ ಪ್ರೀತಿಗಿಂತ ನಮ್ಮ ಮನೇಲಿ ವ್ಯಾಮೋಹ, ಹಣ, ಕಾಸು ಅವೇ ಬೇಕಾಗಿದೆ. ಎಷ್ಟಕ್ಕೂ ಅವ್ರ ಮನೇಲಿ ಎಷ್ಟೋ ಸಾಲಗಳಿದೆ, ಅದಲ್ದಿರ ಅವಳ ಮದ್ವೆ ಟೈಮಲ್ಲೂ ಸೇಟ್ ಅವ್ರು ಬಂದು ಕಾಸು ಕೇಳಿದ್ದಾರೆ ಅಂತ ನಮ್ ಯಜಮಾನ್ರೆ 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅದಕ್ಕೂ ಒಂದು ಎವಿಡೆನ್ಸ್ ಇದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಇವಳೇನು ಹೀಗೆ ಹೇಳ್ತಿದ್ದಾಳೆ ಅಂತ ಅನಾಮಿಕಾ ತುಂಬಾ ಶಾಕ್ ಆಗಿರ್ತಾಳೆ. ಅದನ್ನ ನೋಡಿ ಇದಕ್ಕೂ ಒಂದು ಸಾಕ್ಷಿ ಇದೆ ಇದಕ್ಕೂ ಒಂದು ಸಾಕ್ಷಿ ಇದೆ ಲಾಯರ್ ಅಂತ ಹೇಳ್ತಾ ಇದ್ದಂಗೆ, ಏನಿದೆ ಅಪ್ಪ ಇವಳ ಹತ್ರ ಅಂತ ನಾಗವೇಣಿ ಮತ್ತೆ ರಾಹುಲ್ ಸಹ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಆಗಿ ನೋಡ್ತಾ ಇದ್ದಂಗೆ, ಅಲ್ಲ ನನ್ ತಂಗಿ ಮೇಲೆ ಆರೋಪ ಹಾಕಿದ್ಲು, ನನ್ ಮೈದನ್ ಮೇಲೂ ಆರೋಪ ಹಾಕಿದ್ಲು, ನಮ್ಮ ಅತ್ತೆ ಮಾವ ನಮ್ ಚಿಕ್ಕತ್ತೆ ಮಾವ ಅವ್ರಿಗೆಲ್ಲರಿಗೂ ಏನು ಹೆಚ್ಚು ದೊಡ್ಡವರು ಚಿಕ್ಕವರು ಅನ್ನೋದು ಬುದ್ಧಿ ಇಲ್ದಿರ ಮಾತಾಡಿದಾಳೆ. ಅದಲ್ದಿರ ಅವ್ರ ಅಪ್ಪ ಅಮ್ಮ ಅವಳಿಗೆ ಸಂಸ್ಕಾರ ಹೇಳ್ಕೊಡ್ಬೇಕಾಗಿತ್ತು, ಅದನ್ನು ಸಹ ಹೇಳ್ಕೊಟ್ಟಿಲ್ಲ. ಹಾಗಾಗಿ ನಾನು ನಿರ್ಧಾರಕ್ಕೆ ಬಂದು ನೆನ್ನೆ ಹೋಗಿ ಹೇಗೋ ಅನಾಮಿಕನ್ನ ಕೇಳ್ಕೊಂಡು ಮಾಡ್ಕೊಂಡು ಕಲ್ಯಾಣವರು ಮತ್ತೆ ಈ ಅನಾಮಿಕಾ ರಾಜಿಗೆ ಬಂದು ಒಳ್ಳೆ ಸಂಸಾರ ನೆಡ್ಸ್ಕೊಂಡು ಹೋಗ್ತಾರೆ ಅಂತ ತುಂಬಾ ಆಸೆ ಪಟ್ಕೊಂಡೇ ಹೋದೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಅಷ್ಟಕ್ಕೂ ಅಲ್ಲಿ ಏನ್ ನಡೀತು ಅಂದ್ರೆ, ಯಾರಿಗೂ ಗೊತ್ತಾಗ್ದೇ ಇರಂಗೆ, ಈ ಅನಾಮಿಕಾಗೂ ಗೊತ್ತಾಗ್ದೇ ಇರಂಗೆ ಒಂದು ವಿಡಿಯೋ ರೆಕಾರ್ಡ್ ಸಹ ಮಾಡಿಸಿದೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅವಳಿಗೂ ಸಹ ಶಾಕ್ ಆಗಿರುತ್ತೆ. ಈಗ ಕಾವ್ಯ ಆ ಎವಿಡೆನ್ಸ್ ನ ಸಬ್ಮಿಟ್ ಮಾಡ್ತಿದ್ದಾಳೆ. ಅದರಲ್ಲಿಂದ ಅನಾಮಿಕಾಗೆ ಮತ್ತೆ ಹೊಡ್ತಾ ಬೀಳುತ್ತಾ, ಈ ಕಡೆ ಯಾವುದೇ ರೀತಿ ತಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತಾ. ಇನ್ನ ಕಲ್ಯಾಣ್ನ ಸೇಫ್ ಮಾಡಕ್ ಹೊರಟಿದ್ದಾಳೆ ಕಾವ್ಯ. ಅವಳು ಅನ್ಕೊಂಡಂಗೆ ಈ ಯುದ್ಧನ ಗೆಲ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.